ನೋಡಿ ಫ್ರೆಂಡ್ಸ್, ದೋಸೆ ನೋಡಿ ಫ್ರೆಂಡ್ಸ್, ನಾನು ಊಟ ಮಾಡಿದ್ದೀನಿ. ಇನ್ನು ಸ್ವಲ್ಪ ಲೈಟಾಗಿ ರೆಡ್ ಹೇಗಿದೆ ಕಲರು, ಸೂಪರ್ ಅಲ್ಲ ಫ್ರೆಂಡ್ಸ್? ಇನ್ನೊಂದು ಬೇಕು, ನಾನು ಹೇಳ್ಬೇಕಂತ ಮಾಡಿದೆ ನೋಡಿ. ಇದಕ್ಕೆ ನೀವು ಬೇಕಿದ್ರೆ ಈರುಳ್ಳಿ ಏನು ಗೊತ್ತಾ, ನಂದು ಸ್ಪೆಷಲ್ ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಹಲೋ ಆತ್ಮೀಯ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ಶುಭೋದಯ ರೀ. ಇವತ್ತೇನು ಗೊತ್ತಾ, ನಂದು ಸ್ಪೆಷಲ್ ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇದರಲ್ಲಿ ಹೆಸರು ಕಾಳು, ಅಕ್ಕಿ ಮತ್ತು ಕಡಲೆ ಬೀಜ, ಸ್ವಲ್ಪ ಮೆಂತ್ಯ ಚೂರು ಹಾಕಿದ್ದೀನಿ, 1/2 ಸ್ಪೂನ್. ಇದೆಲ್ಲ ಈಕ್ವಲ್ ಕ್ವಾಂಟಿಟಿಲಿ ಹಾಕಬೇಕು, ಮೂರೂ ಹಾಕಿ ಓವರ್ನೈಟ್ ನೆನೆಸಿದ್ದೀನಿ. ಈಗ ರುಬ್ತೀನಿ. ಜೊತೆಲಿ ನಾನು ಪಾಲಕ್ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸ್ವಲ್ಪ ಒಂಚೂರು, ಒಂದು 10-15 ಎಲೆ ಇರೋದು, 2 ಹಸಿಮೆಣಸು, ಶುಂಠಿ ಇದೆ. ಇದೆಲ್ಲ ಒಟ್ಟಿಗೆ ಅರಿರಿ ಒಂದ್ಸಲ ಒಂದು ಭಾಗದಲ್ಲಿ ಇದನ್ನು ಹಾಕಿ ಎಲ್ಲ ಒಟ್ಟಿಗೆ ರುಬ್ಬೇಕು. ಒಟ್ಟಿಗೆ ಎಲ್ಲನೂ ಹಾಕಿ ಮಾಡಬೇಕು. ದೋಸೆ ಸೂಪರ್ ಆಗಿರ್ತಾರೆ. ದೋಸೆನೂ ಮಾಡ್ಬೋದು, ಇಡ್ಲಿನ ಮಾಡ್ಬೋದು. ನಾನು ದೋಸೆ ಮಾಡ್ತೀನಿ ಇವತ್ತು. ಇದಕ್ಕೆ ನೀವು ಚಟ್ನಿ ಯಾವುದು ಮಾಡ್ಕೋಬೋದು ರೀ, ಎನಿ ಚಟ್ನಿ. ಬಿಕಾಸ್ ಎಲ್ಲ ಇಷ್ಟಲ್ಲಿರುತ್ತಲ್ಲ, ನಾನು ನನ್ನ ಹಸ್ಬೆಂಡ್ ಚಟ್ನಿ ಪುಡಿ ಹಾಕ್ಕೊಳ್ತೀವಿ. ಬಟ್ ವೆರಿ ಹೆಲ್ದಿ ದೋಸೆ ರೀ, ರಿಚ್ ಪ್ರೋಟೀನ್ ಆ್ಯಂಡ್ ಗ್ರೀನ್ಸ್ ಎಲ್ಲನೂ ಇರುತ್ತೆ. ಓಕೆ, ಮಾಡಿ ನೋಡಿ. ಸೊ ಹೇಗಿದ್ದೀರಾ? ಸಂಡೇ ಎಲ್ಲರೂ ಆರಾಮ್? ಇವತ್ತು ನಾನು ಆರಾಮಾಗಿ ಹೇಳೋಣ ಅಂದರೆ ಕಂಟಿನ್ಯೂಸ್ ನೀನು ಬಂದು ಎದ್ದೇ ಬಿಟ್ಟೆ, ಅಲರ್ಜಿ. ಅಯ್ಯೋ, ಸಂಡೇಗೆ ಅದೇನು ಹೇಳ್ತಾರಲ್ಲ ಆ ಥರ ಡಿಸೈಡ್ ಮಾಡಿ ಮಲಗಿದೆ, ಆರಾಮಾಗಿ ಹೇಳ್ಬೇಕು ಇವತ್ತು ಅಂತ. ಬಟ್ ಇಟ್ ಟರ್ನ್ಡ್ ಅರೌಂಡ್, ಬೇರೆನೇ ಆಗೋಯ್ತು. ಸೀನ್ ಬಂದು ಎಚ್ಚರ ಆಗೋಯ್ತು. ಈಗ ಎಲ್ಲಿ ನಿದ್ದೆ ಬರುತ್ತೆ? ಸೊ ಬೇಗ ಹಸ್ಬೆಂಡು ಆಗ್ತಾಯಿದೆ, ಬೇಗ ಮಾಡಿ ತೋರಿಸ್ತೀನಿ ಆಯಿತಾ? ಸೊ ಎಲ್ಲರೂ ಹ್ಯಾವ್ ಎ ನೈಸ್ ಡೇ, ಹ್ಯಾಪಿ ವೀಕೆಂಡ್ ರೀ. ಸೊ ಮತ್ತೆ ನಾಳೆಯಿಂದ ನಿಮ್ದು ಅದೇ ದಿನಚರಿ. ಮತ್ತೆ ಏಳು, ಮತ್ತೆ ಬ್ರೇಕ್ಫಾಸ್ಟ್ ಮಾಡು, ಮಕ್ಕಳಿಗೆ ರೆಡಿ ಮಾಡು, ಆಫೀಸ್ಗೆ ಓಡು, ಮೆಟ್ರೋ ಹಿಡಿ, ಬಸ್ ಹಿಡಿ, ಆಲ್ ದೀಸ್ ಥಿಂಗ್ಸ್, ಇಟ್ಸ್ ಎ ಚೈನ್. ಓಕೆ, ಸೊ ಟೇಕ್ ಕೇರ್ ರೀ. ನೋಡಿ ಫ್ರೆಂಡ್ಸ್, ಹೊಟ್ಟೆ ದೋಸೆ ಹಿಟ್ಟು ರೆಡಿಯಾಗಿದೆ. ಓಕೆ, ವೆರಿ ಹೆಲ್ದಿ ರೆಸಿಪಿ ರೀ. ಇದರಲ್ಲಿ ನಾನು 1.5 ಕಪ್ ಆ ಥರ ಹಾಕಿದ್ದೀನಿ. 3 ಈಕ್ವಲ್ ಕಡಲೆಬೀಜ, ಹೆಸರು ಕಾಳು, ಅಕ್ಕಿ, ಪ್ಲಸ್ 1 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಮೆಂತೆ. ಓಕೆ, ಆಮೇಲೆ ನೋಡಿದ್ರಲ್ಲ ಪಾಲಕ್ಕು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಹಸಿಮೆಣಸು, ಜೀರಿಗೆ, ಶುಂಠಿ ಇಷ್ಟಾಗಿ ಉಪ್ಪು ಹಾಕಿ ಒಂದು 5-10 ಮಿನಿಟ್ಸ್ ಬಿಟ್ಟು ದೋಸೆ ತೆಗೀರಿ. ಚಟ್ನಿ ಪುಡಿ ಹಾಕಿ ಸ್ವಲ್ಪ ತುಪ್ಪ ಲಗೀಟಾಗಿ ಮೇಲೆ ಹಾಕ್ಕೊಂಡು ಸ್ವಾದಿಷ್ಟ, ರುಚಿಕರ, ಹೆಲ್ದಿ, ಆರೋಗ್ಯಕರ ದೋಸೆ. ಓಕೆನಾ? ಸೊ ದೋಸೆ ಮಾಡಿ ಆಮೇಲೆ ತೋರಿಸ್ತೀನಿ ರೀ. ಸೊ ಎಲ್ಲರಿಗೂ ಹ್ಯಾವ್ ಎ ವಂಡರ್ಫುಲ್ ಡೇ. ದೇವರೆಲ್ಲ ಒಳ್ಳೇದು ಮಾಡಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ. ಆರೋಗ್ಯವೇ ಭಾಗ್ಯ. ನಾನು ಪ್ರತಿ ಸಲ ಯಾಕೆ ಹೇಳ್ತೀನಿ ಅಂದರೆ, ನಾನು ಈಗ ಎರೋಬಿಕ್ಸ್ ಅಂತೂ ಮಾಡ್ತೀನಿ 5 ಡೇಸಲ್ಲಿ. ಸ್ಯಾಟರ್ಡೆ ಸಂಡೇ ನಂದು ವೀಕೆಂಡ್ ಕೆಲಸಗಳೆಲ್ಲ ಇರುತ್ತೆ. ಕೆಲವೊಂದು ಸಲ ನಾನು ಮನೆಯಲ್ಲೂ ಮಾಡ್ಕೊಳ್ತೀನಿ ಸ್ಟ್ರೆಚಸ್ಸು ಕೂತ್ಕೊಂಡು. ಅದು ತೆಗ್ದಿಲ್ಲ ವಿಡಿಯೋ, ಯಾಕಂದರೆ ಕ್ಯಾಶುವಲ್ ಡ್ರೆಸ್ಸಲ್ಲಿ ಇರ್ತೀನಲ್ಲ. ಒನ್ ಡೇ ಐ ವಿಲ್ ಟು ಶೋ ಯು ಆಲ್ ಮೈ ಸ್ಟ್ರೆಚಸ್, ವಾಟ್ ಐ ಆಮ್ ಡೂಯಿಂಗ್. ಓಕೆ, ಎಲ್ಲರೂ ಇದು ಅಟ್ಲೀಸ್ಟ್ 20 ಮಿನಿಟ್ಸ್ 25 ಮಿನಿಟ್ಸ್ ವಾಕ್ ಮಾಡಿ, ಕೈ ಸರಳ ಹೀಗೆ ಸುತ್ತೋದು, ಆಮೇಲೆ ರಿಸ್ಟ್ ತಿರುಗಿಸೋದು, ಬೆರಳುಗಳನ್ನು ಹಿಂದೆ ಮುಂದೆ ಮಾಡೋದು ಎಲ್ಲ. ಐ ಶೋ ಯು ದಟ್ ಸಿಂಪಲ್ ಎಕ್ಸಸೈಸಸ್. ಓಕೆ, ಸೊ ಗೊತ್ತಲ್ಲ ವಾಟ್ ಈಸ್ ವೆಲ್ತ್, ರಿಯಲ್ ವೆಲ್ತ್, ಹೆಲ್ತ್. ಓಕೆನಾ? ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಇನ್ನೊಂದು ಬೇಕು, ನಾನು ಹೇಳ್ಬೇಕಂತ ಮಾಡಿದೆ ನೋಡಿ. ಇದಕ್ಕೆ ನೀವು ಬೇಕಿದ್ರೆ ಈರುಳ್ಳಿ ಸಣ್ಣ ಕಟ್ ಮಾಡಿಬಿಟ್ಟು ಹಾಕೋಬೋದು ಇಫ್ ಯು ವಾಂಟ್. ಅದು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇಟ್ಟಿದ್ದೀನಿ. ಈಗ ದೋಸೆ ತೆಗೆದು ತೋರಿಸ್ತೀನಿ ಆಯಿತಾ? ಮಾಡಿ ನೋಡ್ರಿ. ಒಂದೊಂದೇ ಇದೆಲ್ಲ ಕೆಲವರು ಮಾಡಿರ್ತಾರೆ, ಇದನ್ನು ಟ್ರೈ ಮಾಡಿರ್ತಾರೆ. ಬಟ್ ನಾನು ಇವತ್ತು ಸ್ವಲ್ಪ ಅಡಿಷ್ನಲ್ ಹಾಕಿದ್ದೀನಿ ಅಷ್ಟೇ. ಓಕೆ, ಗುಡ್ ಫಾರ್ ಹೆಲ್ತ್ ಅಲ್ರಿ. ಸರಳ ವಿಧಾನ ಅಷ್ಟೇ. ಮತ್ತು ನಾನು ವಿಶೇಷ ಏನಪ್ಪ ದೊಡ್ಡ ಶೆಫ್ ಆ ಥರ ಏನಿಲ್ಲ. ವೆರಿ ಸಿಂಪಲ್. ಐ ಆಮ್ ಎ ವೆರಿ ಸಿಂಪಲ್ ನಾರ್ಮಲ್ ಪರ್ಸನ್. ಓಕೆ, ಹೇಗಿದೆ ಕಲರು, ಸೂಪರ್ ಅಲ್ಲ? ಚೆನ್ನಾಗಿದೆ ಅಲ್ಲ? ನೋಡಿ, ಈಗ ಮುಚ್ಚಿಬಿಡಿ. ಆಮೇಲೆ ಊಟ ಹಾಕಬೇಕು. ಓಕೆನಾ? ನೋಡಿ ಫ್ರೆಂಡ್ಸ್, ನಾನು ಊಟ ಮಾಡಿದ್ದೀನಿ. ಇನ್ನು ಸ್ವಲ್ಪ ಲೈಟಾಗಿ ರೆಡ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಓಕೆ, ಹೇಗಿದೆ ದೋಸೆ? ಜೊತೆಗೆ ನಾನು ಚಟ್ನಿ ಪುಡಿ ಹಾಕ್ಕೊಳ್ತೀನಿ. ಎಲ್ಲ ಇದೆ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ, ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ. ಜಸ್ಟ್ ಅಡಿಷ್ನಲ್ ನೀವು ಬೇಕಿದ್ರೆ ಚಟ್ನಿ ಪುಡಿ, ನಂದಿದೆ 3-4 ಚಟ್ನಿ ಪುಡಿ, ಅದರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡು ಇನ್ನು ಲೈಟಾಗಿ ತುಪ್ಪ ಹಾಕ್ಕೊಳ್ಳಿ ಆಯಿತಾ? ನಾವು ಯೂಸ್ ಮಾಡೋದಿದು GRB ಆರ್ ನಂದಿನಿ, ಎರಡರಲ್ಲಿ ಯಾವುದಾದ್ರೂ ಒಂದು ತುಪ್ಪ. ಜಸ್ಟ್ ಲೈಟಾಗಿ ಹಚ್ಕೊಳ್ಳಿ, ತುಂಬಾ ಹಾಕಬೇಕಂತಿಲ್ಲ. ಓಕೆ, ಎನಿಥಿಂಗ್ ಇನ್ ಎಕ್ಸೆಸ್ ಈಸ್ ಬ್ಯಾಡ್. ಮಾಡ್ರೇಟ್ ಆಗಿ
ಅಂದರೆ ಸಾಮಾನ್ಯ ಎಷ್ಟು ಬೇಕಷ್ಟೇ, ಅಗತ್ಯಕ್ಕೆ ಬೇಕಾದಷ್ಟೇ, ತುಂಬ ಬೇಕಾಗಿಲ್ಲ. ಓಕೆನಾ? ಗೊತ್ತಲ್ಲ ಏನೇನು ರಿವರ್ಸ್ ಇಫೆಕ್ಟ್ಸ್. ನೋಡಿ ಫ್ರೆಂಡ್ಸ್, ದೋಸೆ ತುಪ್ಪ ಲೈಟಾಗಿ ಹಾಕಿದ್ದೀನಿ. ಇದು ಫ್ಲಾಕ್ಸ್ ಸೀಡ್ ಅಗಸೆ ಬೀಜ ಚಟ್ನಿ ಪುಡಿ, ಇದು ಕಡಲೆ ಬೀಜ ಚಟ್ನಿ ಪುಡಿ, ಇದು 2 ದೋಸೆ. ಈಗ ನೆಕ್ಸ್ಟು ಇಲ್ಲಿ ಹಾಕ್ತಾ ಇದೆ, ರೆಡಿ ನೋಡಿ ಹೇಗಿದೆ. ಹೆಲ್ದಿದು ಸರಿ ಮಾಡ್ತೀನಿ, ಆರೋಗ್ಯ. ಆಯಿತಾ? ಮತ್ತೇನ್ರಿ ಸಮಾಚಾರ? ಹೇಗಿದೆ ಮಳೆ ನಿಮ್ಮ ಕಡೆ? ಸಿರ್ಸಿಗೆ ತುಂಬ ಮಳೆ ಅಂತಾರೆ, ಚೆನ್ನಾಗಿರುತ್ತಪ್ಪ. ಸಿರ್ಸಿ, ಮಾನ್ಸೂನ್, ಜೋಗ್ ಫಾಲ್ಸ್, ಸಹಸ್ರಲಿಂಗ, ಸಾತೋಡಿ ಫಾಲ್ಸ್ ತುಂಬ ಚೆನ್ನಾಗಿರುತ್ತೆ ನೀರಲ್ಲಿ. ಈಗ ಸೂಪರ್. ಸಿರ್ಸಿ ಸುಂದರ ಸ್ವರ್ಗ. ಸಿರ್ಸಿ ಬಗ್ಗೆ ನನಗೆ ಎಷ್ಟು ಹೇಳಿದ್ರು ನನಗೆ ತುಂಬ ಹೆಮ್ಮೆ, ನಿಲ್ಲಿಸೋಕ್ಕೆ ಮನಸ್ಸು ಬರೋಲ್ಲ. ಒಂದ್ಸಲ ಎಲ್ಲರೂ ನೋಡ್ರಿ, ಸಿರ್ಸಿ ನೋಡಿದ್ರೆ ಸಿರ್ಸಿ ಮಾರಿಕಾಂಬೆಯನ್ನು ಒಂದು ದರ್ಶನ ಮಾಡಿ ಜೀವನದಲ್ಲಿ. ಇಟ್ಸ್ ವೆರಿ ವೆರಿ ಗುಡ್ ಬ್ಲೆಸ್ಸಿಂಗ್. ಅವಳ ಆಶೀರ್ವಾದವೇ ನಮಗೆ ಇವತ್ತು ಉಸಿರು. ಓಕೆನಾ? ಹ್ಯಾವ್ ಎ ನೈಸ್ ಡೇ. ಗಾಡ್ ಬ್ಲೆಸ್ ಎವ್ರಿ ಒನ್. ಟೇಕ್ ಕೇರ್.